ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಫೆಬ್ರವರಿ 25ನೇ ತಾರೀಕು ಬುಧವಾರ. ನಾಳೆಯಿಂದ 7 ರಾಶಿಯವರಿಗೆ ವಿಪರೀತ ಧನಲಾಭ. ಬೇಡ ಅಂದರೂ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಅದು ಯಾವ ರಾಶಿ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಬನ್ನಿ ನೋಡುವ. ಮೊದಲನೇದಾಗಿ ನಾಳೆ ಫೆಬ್ರವರಿ 25ನೇ ತಾರೀಕು ಬುಧವಾರ. ನಾಳೆಯಿಂದ 7 ರಾಶಿಯವರಿಗೆ ವಿಪರೀತ ಧನಲಾಭ. ಬೇಡ ಅಂದರೂ ಮುಟ್ಟಿದ್ದೆಲ್ಲ ಚಿನ್ನ. ಬೇರೆ ದೇವರ ಆಶೀರ್ವಾದ ಅನುಗ್ರಹ ಈ ರಾಶಿಯವರ ಮೇಲೆ ಇರೋದ್ರಿಂದ ಏನನ್ನೇ ಮುಟ್ಟಿದ್ರು ಸಮೇತ ಅದು ಹೊನ್ನಾಗುತ್ತೆ. ಇವುಗಳನ್ನ ತಲುಪಲಿಕ್ಕೆ ಈ ಸಮಯದಲ್ಲಿ ಸಾಧ್ಯವಾಗುತ್ತೆ. ನಿಮ್ಮ ಸೃಜನಶೀಲ ಬಹು ಎತ್ತರಕ್ಕೆ ತಲುಪುತ್ತೆ. ಮಾಡುವ ವ್ಯವಹಾರಗಳು ಬಹುಮೂಲೆಗಳಿಂದ ಪ್ರಯೋಜನ ಪಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ನಲ್ಲಿ ನಿಮ್ಮ ಕಷ್ಟಗಳೆಲ್ಲವೂ ಮಂಗಮಯವಾಗುತ್ತೆ. ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ. ಮಾನಸಿಕವಾಗಿ ಬಲಿಷ್ಠರಾಗ್ತಾ ಹೋಗ್ತೀರಾ. ಅದೇ ಕಠಿಣ ಶ್ರಮವಾದ್ರೂ ನೀವು ಆ ಟೈಮಲ್ಲಿ ಶಾಂತವಾಗಿ ನಿಮ್ಮ ಮನಸ್ಸನ್ನ ಕಾಪಾಡ್ಕೊಳ್ತೀರಾ. ಧೈರ್ಯದಿಂದ ತಾಳ್ಮೆಯಿಂದ ಕೂಡಿರುವ ನಿಮ್ಮ ಮನೋಭಾವ ನಿಮ್ಮದಾಗಿರೋದ್ರಿಂದ ಗೂಢ ವಿಷಯಗಳಲ್ಲಿ ಸಮೇತ ನಿಮ್ಮ ಆಸಕ್ತಿಯನ್ನ ಬೆಳೆಸ್ಕೊಂಡು ಅದರಲ್ಲಿ ಸಮೇತ ಜಯವನ್ನು ಕೂಡ ನೀವು ನೋಡ್ತೀರಾ. ಆಸ್ತಿ ಮತ್ತು ಭೂಮಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಹೆಚ್ಚಾಗಿ ಯಶಸ್ಸನ್ನು ಕಾಣ್ತೀರಾ ನೀವು. ಇದರಿಂದ ನಿಮಗೆ ಹಠಾತ್ ಪ್ರಮುಖ ಲಾಭಗಳು, ಪ್ರಯೋಜನಗಳು, ಯಶಸ್ಸುಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ವ್ಯಕ್ತಿತ್ವ ಬಲಪಡಿಸ್ತಾ ಹೋಗುತ್ತೆ. ಹೆಚ್ಚಾಗಿ ನೀವು ಆತ್ಮವಿಶ್ವಾಸದಿಂದ ಕೂಡಿರ್ತೀರಾ. ನೀವು ಬಲವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಷ್ಟು ಸಾಮರ್ಥ್ಯವನ್ನ ನೀವು ಹೊಂದಿಕೊಂಡಿರ್ತೀರಾ. ಅದರಿಂದ ನೀವು ಒಂದಷ್ಟು ಕಷ್ಟಗಳನ್ನ ದೂರ ಸರಿಯ ಬದಲು ನೀವು ಅದನ್ನ ಎದುರಿಸಿ ನಿಲ್ತೀರಾ. ವೃತ್ತಿಯಲ್ಲಿ ಕೆಲಸದಲ್ಲಿ ನೀವು ನಾಯಕತ್ವ ಗುಣಗಳು ಹೆಚ್ಚಾಗ್ತಾ ಹೋಗುತ್ತೆ. ಜೀವನದಲ್ಲಿ ತಮ್ಮನ್ನ ತಾವು ಬೇಗ ಒಂದು ನಿರ್ಧಾರದಲ್ಲಿ ಸ್ಥಾಪಿಸಿಕೊಳ್ಳಲು ಬೇಗ ನಿಮಗೆ ಅನುಕೂಲವಾಗುತ್ತೆ. ಕಠಿಣ ಶ್ರಮಿಕರಾಗಿರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ಸಮಾಜದಲ್ಲಿ ಗೌರವ ಪಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಉನ್ನತ ಸ್ಥಾನಗಳನ್ನ ತಲುಪ್ತೀರಾ. ವಿಚಾರಗಳಲ್ಲಿ ನೀವು ಅದನ್ನ ಕಲಿಯೋಕೆ ಇಂಟ್ರೆಸ್ಟ್ ಇರೋದ್ರಿಂದ ನೀವು ಉನ್ನತ ಸ್ಥಾನದಲ್ಲಿ ನೀವು ಅದು ಮುಂದೂಡುತ್ತೀರಾ. ಕಲೆ ಇಲ್ಲ ಮೀಡಿಯಾದಲ್ಲಿ ಇರೋರು ಇವರುಗಳು ಒಂದಷ್ಟು ಕಷ್ಟಗಳನ್ನ ನಿವಾರಿಸ್ಕೊಂಡು ಬಂದು ಇದರಲ್ಲಿ ಶ್ರೇಷ್ಠತೆಯನ್ನ ಕಾಣ್ತೀರಾ ಹೇಳ್ಬೋದು. ಮಕ್ಕಳು ಕೂಡ ಅವರ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸನ ವಿದೇಶದಲ್ಲಿ ಕೊಡಿಸ್ಬೇಕು ಅಂತಿರುವ ನಿಮ್ಮ ಕನಸು ಸಂದರ್ಭದಲ್ಲಿ ಈಡೇರ್ತಾ ಹೋಗುತ್ತೆ. ಮಕ್ಕಳ ವಿಚಾರಗಳಲ್ಲಿ ನೀವು ಒಂದಷ್ಟು ರಾಜಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಅವರಿಗೆ ಏನೋ ನಿಮ್ಮದೇ ಎಲ್ಲವನ್ನ ಇದು ಮಾಡದೆ ಅವರ ವಿಚಾರಕ್ಕೂ ಸ್ವಲ್ಪ ಬರಬೇಕಾಗತ್ತೆ. ಮುಖ್ಯವಾಗಿ ಅವರ ಆರೋಗ್ಯದ ಮೇಲೆ ಒಂದಷ್ಟು ನೀವು ಕಾಳಜಿ ವಹಿಸೋದ್ರಿಂದ ಅವರಿಗೆ ಬರುವ ಒಂದಷ್ಟು ಕಠಿಣ ಸಮಸ್ಯೆಗಳನ್ನ ನೀವು ದೂರವಾಟ್ಬೋದು. ಬಹಳ ವರ್ಷದಿಂದ ನೀವು ಕಾಯ್ತಿದ್ದ ಬಡ್ತಿ ಮತ್ತು ಪ್ರಗತಿಯನ್ನು ಈ ಸಮಯದಲ್ಲಿ ಅಂತೀರಾ. ಸಮಯದಲ್ಲಿ ವಿವಾಹ ಯೋಗವಿದ್ದು ನಿಮಗೆ ವ್ಯವಹಾರದಲ್ಲಿ ಹಣ ಗಳಿಸಲು ನಿಮಗೆ ಅನೇಕ ಸುವರ್ಣ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಪ್ರಕರಣಗಳು ಸಮೇತ ಈ ಸಮಯದಲ್ಲಿ ಗೆಲ್ತೀರಾ. ಉದ್ಯೋಗದ ಹುಡುಕಾಟ ಯಶಸ್ವಿ ಆಗುತ್ತೆ. ಪರೀಕ್ಷೆಗಳಲ್ಲಿ ನಿಮಗೆ ಯಶಸ್ಸಿನ ಸಾಧ್ಯತೆ ಇದ್ದು ಉದ್ಯೋಗದಲ್ಲಿ ಒಳ್ಳೆ ಬಡ್ತಿ ಸಿಗುತ್ತೆ. ಸ್ಥಾನಮಾನ ಮತ್ತೆ ಪ್ರಭಾವ ಹೆಚ್ಚಿಗೆ ಆಗುತ್ತೆ. ಇದರಿಂದ ಮನೆಯಲ್ಲಿ ತುಂಬಾ ಸಂತೋಷದ ವಾತಾವರಣ ಇರುತ್ತೆ. ಸಂಪತ್ತು ಮತ್ತು ಆಸ್ತಿ ಕೂಡ ಈ ಸಮಯದಲ್ಲಿ ಹೆಚ್ಚಾಗುತ್ತೆ. ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುದಂತ ಹೇಳಿದ್ರೆ ಕನ್ಯಾ ರಾಶಿ, ಕಟಕ ರಾಶಿ, ಧನು ರಾಶಿ, ಕುಂಭ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ. ಅಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲಾಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ. ಹಾಗೆ ಕುಬೇರ ದೇವರಿಗೋಸ್ಕರ ಒಂದು ಲೈಕ್ ಮಾಡಿ.